ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಬಂದಿದ್ದೀನಿ ಅಂದರೆ ನಿಮಗೆ ಫ್ರೆಂಡ್ಸ್ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್. ಸ್ಟ್ಯಾಂಡು ಆ ಕಡೆ ಈ ಕಡೆ ಹೋಗ್ತಾ ಇದೆ. ಫ್ರೆಂಡ್ಸ್, ಇದು ಸ್ಯಾರಿ ಬಂದು ನನ್ನ ಮಗಳದು, ನಾನೇ ಕೊಡಿಸಿದ್ದು. ಮತ್ತು ಅವಳಿಗೆ ಇದಕ್ಕೆ ಆಲ್ರೆಡಿ ಬ್ಲೌಸ್ ಹೊಲಿಸಿದ್ದಾರೆ ಫ್ರೆಂಡ್ಸ್. ಇನ್ನೂ ಒಂದು ಸರಿನೂ ಉಟ್ಕೊಂಡಿಲ್ಲ ಅಂತ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೇಮ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದು ನೋಡಿ ಬ್ಲೌಸು ನಾನು ಈ ಥರ ಡಿಸೈನ್ ಹೊಲಿಸಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ನನ್ನ ಫ್ರೆಂಡ್ಸು ನನಗೆ ಹೂವು ತಂದುಕೊಟ್ಟಿದ್ರು. ನಾನು ಅದಕ್ಕೋಸ್ಕರ ಫ್ರೆಂಡ್ಸ್ ಅಷ್ಟೊಂದು ಹೂವನ್ನ ಮಡ್ಕೊಂಡು ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಿಮಗೆ. ಹೂವು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸಖತ್ತು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ನಾನು ಇದೇ ಥರ ಮುಡ್ಕೊಂಡು ಹೋಗ್ತೀನಿ. ಇವಾಗ ಹೋದ ತಕ್ಷಣ ಬಿಚ್ಚಾಕಬೇಕು, ಆದ್ರೂ ಮುಡ್ಕೊತೀನಿ ಫ್ರೆಂಡ್ಸ್. ನೋಡಿ, ಇಲ್ಲೇ ಮುಡ್ಕೊಳ್ಳೋಣ ಬನ್ನಿ. ಟೈಮು ಫ್ರೆಂಡ್ಸ್ ಇನ್ನೇನು ಆಲ್ರೆಡಿ 12 ಕಾಲ ಆಯಿತು. ಇವತ್ತು ಬಂದು ಫ್ರೈಡೇ. ನಂದು ಇವತ್ತು ಸ್ವಲ್ಪ ಲೇಟಾಗೋಯ್ತು ಫ್ರೆಂಡ್ಸ್. ಏನೇನೋ ಅದು ಇದು ಕೆಲಸ ಮಾಡ್ಕೊಂಡು ಲೇಟ್ ಮಾಡ್ಕೊಂಡೆ, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಲೇಟ್ ಆಯಿತು. ಒಂದೇ ಒಂದು ನಿಮಿಷ ಫ್ರೆಂಡ್ಸ್. ಈಗ ಸರಿ ಆಯ್ತಲ್ವ ಫ್ರೆಂಡ್ಸ್ ನೋಡಿ. ಆದರೆ ಫ್ರೆಂಡ್ಸ್ ಎಷ್ಟು ದಟ್ಟಕ್ಕೆ ಕಟ್ಟಿದ್ದಾರೆ ಗೊತ್ತಾ? ದಪ್ಪ ದಂಡೆ ಥರ ಕಟ್ಟಿದ್ದಾರೆ ಹೂವನ್ನ. ಅವ್ರ ಮನೆ ಹತ್ರನೇ, ಅವ್ರ ಪಕ್ಕದಲ್ಲೋ ಇಲ್ಲ ಅವ್ರು ಈಗ ಬಿಲ್ಡಿಂಗಲ್ಲೋ ಕಣೆ ಫ್ರೆಂಡ್ಸ್ ಹೂವು ಕಟ್ತಾರಂತೆ. ಅದಕ್ಕೆ ನಾನು ಫ್ರೆಂಡ್ಸ್ ಇದನ್ನು ಮೊನ್ನೆನೇ ಅವರು ಫ್ರಿಜ್ಜಲ್ಲಿ ಇಟ್ಟಿದ್ರಂತೆ. ಆಮೇಲೆ ನೋಡಿದ್ರೆ ನೆನ್ನೆ ತಗೊಂಡು ಬಂದು ಕೊಟ್ಟಿದ್ರು. ನಾನು ಹಂಗೇ ತಂದು ಬ್ಯಾಗಲ್ಲೇ ಇಟ್ಬಿಟ್ಟಿದ್ದೆ. ನಾನು ಏನು ಫ್ರಿಜ್ಗೇನು ಇಡಲ್ವಲ್ಲ. ಆಮೇಲೆ ಇವತ್ತು ನೆನಪಾಯ್ತು, ಇವತ್ತು ಫ್ರೈಡೇ ಬೇರೆ ಅಲ್ವಾ ಫ್ರೆಂಡ್ಸ್. ಇಷ್ಟೊತ್ತಾಯಿತು ನಂದು ಎಲ್ಲ ಕೆಲಸ ಮುಗಿಯೋಕ್ಕೆ. ಇವತ್ತು ಏನೆಲ್ಲ ನಾಷ್ಟ ಮಾಡಿದ್ದೀನಿ, ಏನು ಮಾಡಲಿ. ಇನ್ನೊಂದು ದುಃಖದ ವಿಷಯನೂ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಯಾಕೆ ಏನು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಆಲ್ರೆಡಿ ಯೂಟ್ಯೂಬಲ್ಲೆಲ್ಲ ನೋಡಿರ್ತಾರೇನೋ, ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೋಸ್ಕರ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಯಾರಿ ಬಂದು ಈ ಕಲರ್ ಇದೆ, ಪಲ್ಲು ಬಂದು ಈ ಥರ ಇದೆ, ಬ್ಲೌಸೂ ಕಾಂಟ್ರಾಸ್ಟ್ ಬ್ಲೌಸು. ಅದೇ ಫ್ರೆಂಡ್ಸ್, ನನ್ನ ಮಗಳು ಬ್ಲೌಸು ನನಗೆ ಈ ಜನ್ಮಕ್ಕಾಗಲ್ಲ ಬಿಡಿ. ಯಾಕೆ ಅಂತ ಹೇಳಿ ಫ್ರೆಂಡ್ಸ್, ಅವಳು ಎಷ್ಟು ಸಣ್ಣ ಇದ್ದಾಳೆ, ನಾನೆಷ್ಟು ದಪ್ಪ ಇದ್ದೀನಿ ನಿಮಗೆ ಗೊತ್ತು. ಅವಳು ಸಣ್ಣಕ್ಕಿದ್ದಾಳೆ. ಹಂಗಾಗಿ ಫ್ರೆಂಡ್ಸ್ ನಾನು ಒಂದೇ ಪಿನ್ನ ವೇರ್ ಮಾಡಿದ್ದೀನಿ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಈ ಥರ ನಂದು ಸೆಟ್ಟಿಂಗು. ಹೂವು ಯಾರಿಗಿಷ್ಟ ಇಲ್ಲ ಫ್ರೆಂಡ್ಸ್. ನಾನು ಜಾಸ್ತಿ ಕನಕಾಂಬರ ದಪ್ಪಕ್ಕೆ ಚೆನ್ನಾಗಿ ಕಟ್ಟಿರ್ತಾರಲ್ಲ ಅಂಥದ್ದು ತಗೋತೀನಿ. ಆ ಕಂಪ್ನಿಗೆ ಹೋಗೋ ಫ್ರೆಂಡ್ಸ್, ನಾನು ಸೆಕೆಂಡ್ ಶಿಫ್ಟ್ ಇದ್ದರೆ ಯಾವಾಗ್ಲೂ ನಾನು ಒಂದು ದಿವಸನೂ ಸ್ಯಾರಿ ಹಾಕೊಳ್ದೆ ಹೋಯ್ತಿಲ್ಲ, ಹೂವು ಮಾಡ್ಕೊಳ್ದೆ ಹೋಯ್ತಿಲ್ಲ. ಆದರೆ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಈ ಮಳೇಲಿ ಸ್ವಲ್ಪ ನಾನು ಹೋಗೋದು 8 ಕಿಲೋಮೀಟ್ರು. ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ 11 ಗಂಟೆ 11:15 ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ಮಳೆ ಬರ್ತಾ ಇರೋದಕ್ಕೋಸ್ಕರ ನಾನು ಸ್ಯಾರಿ ಉಟ್ಕೊಂಡು ಹೋಗ್ತಾ ಇಲ್ಲ ಫ್ರೆಂಡ್ಸ್. ಈಗ ಎಲ್ಲ ಈ ವಾರ ಎಲ್ಲ ಪೂರ್ತಿ ಫ್ರೆಂಡ್ಸ್ ನಾನು ನನ್ನ ಮಗಳು ಸ್ಯಾರಿನೇ ರೀಲ್ಸ್ ಮಾಡೋಕ್ಕೆ ಹಾಕೋತೀನಿ, ಅವಳನ್ನೇ ಹಾಕೋತೀನಿ ಜಾಸ್ತಿ ನಾನು. ಹಂಗಾಗಿ ಫ್ರೆಂಡ್ಸ್ ಬನ್ನಿ, ಏನು ವಿಷಯ, ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನಿ, ನಾನೇನು ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ, ಅದನ್ನೆಲ್ಲ ಇವಾಗ ಬಿಡಿಯಾಗಿ ಹೇಳ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ಬನ್ನಿ, ನಂದೊಂದು ಸ್ವಲ್ಪ ಶುಕ್ರವಾರದ್ದು ಏನೇನಾಯಿತು ಬೆಳಗ್ಗೆಯಿಂದ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಬೆಳಗ್ಗೆನೇ ನಿಮಗೆ ಗೊತ್ತು, ಡೈಲಿ ನಾನು ಬಟ್ಟೆ ವಾಶ್ ಮಾಡೋಕ್ಕೋದು ಅದೊಂದಾಯಿತು. ಇನ್ನು ಇವತ್ತು ಗಿಡದಲ್ಲಿ ಯಾವುದೂ ಹೂವು ಅರಳಿರಲಿಲ್ಲ ಫ್ರೆಂಡ್ಸ್. ಹೋಗಿದ್ದೆ ಮೇಲಕ್ಕೆ, ಯಾವ ಹೂವನ್ನು ಅರಳಿರಲಿಲ್ಲ, ಅದಕ್ಕೆ ಸುಮ್ಮನೆ ಬಂದುಬಿಟ್ಟೆ ಅರಳಿಲ್ವಲ್ಲ ಅಂತ. ನಾ ಬಟ್ಟೆ ವಾಶ್ ಮಾಡಿ ಫ್ರೆಂಡ್ಸ್, ಇವತ್ತು ನಾನು 11 ಗಂಟೆಗೆ ನಾಷ್ಟ ತಿಂದಿದ್ದೀನಿ. ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು, ಅಂಗಡಿಗೆ ತರಕಾರಿ ತರಕ್ಕೆ ಹೋಗಿದ್ದ, ಅಲ್ಲಿ ಸ್ವಲ್ಪ ಲೇಟ್ ಆಗೋಯ್ತಾ. ಆಮೇಲೆ ಫ್ರೆಂಡ್ಸ್ ಈ ಹೂವನ್ನ ನನ್ನ ಫ್ರೆಂಡ್ಸ್ ತಂದುಕೊಟ್ಟಿದ್ದು ಇನ್ನೂ ಇದೆ ಫ್ರೆಂಡ್ಸ್. ಅವರೊಂದು 4-5 ಮೊಳನ ಹೂವು ತಂದುಕೊಟ್ಟಿದ್ದಾರೆ. ನೋಡಿ ಎಷ್ಟು ದಪ್ಪಕ್ಕೆ ಚೆನ್ನಾಗಿದೆ. ಹೆಂಗಸರಿಗೆ ಹೂವು ಅಂದರೆ ಆಸೆ ಅಲ್ವ ಫ್ರೆಂಡ್ಸ್. ಇನ್ನೂ ಈ ಕಡೆ ನೋಡಿ, ನಾನು 4 ಎಳೆ ಮುಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್. ಇರಲಿ ಬಿಡಿ, ಹೆಂಗಸ್ರಲ್ವಾ. ಅಂದರೆ ಫ್ರೆಂಡ್ಸ್, ನಾನು ವರ್ಕ್ ಮಾಡುತ್ತೆ ಹೆಂಗೆ ಅಂದರೆ, ನಾವು ಇಲ್ಲಿಂದ ಡ್ರೆಸ್ ಹಾಕೊಂಡೋಗ್ಲಿ ಏನಾದ್ರೂ ಅದನ್ನು ನಾವು ಯೂನಿಫಾರ್ಮ್ ಹಾಕೋಬೇಕು, ಮತ್ತು ಯೂನಿಫಾರ್ಮಿಟಿ ಇರಬೇಕು, ಗ್ರೂಮಿಂಗ್ ಇರಬೇಕು. ಹಂಗಾಗಿ ಫ್ರೆಂಡ್ಸ್ ನಾನು ಹೋಗುವಾಗ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಒಂದು ಹೆಣ್ಮಕ್ಳಿಗೆ ಆಸೆ ಇರುತ್ತಲ್ಲ. ಇನ್ನೂ ಇದೆ ಫ್ರೆಂಡ್ಸ್, ಅದನ್ನು ನಾನು ಫ್ರಿಜ್ಗಿಡಲ್ಲ, ಹಂಗೆ ಕವರ್ಗೆ ಹಾಕಿಟ್ಟಿರ್ತೀನಿ, ಚೆನ್ನಾಗಿರುತ್ತೆ. ನೀವು ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಫ್ರಿಜ್ಗಿಡಬೇಡಿ, ಅಷ್ಟೇನು ಚೆನ್ನಾಗಲ್ಲ ಹೂವು. ಹಾಗಾಗಿ ಫ್ರೆಂಡ್ಸ್ ಇವತ್ತು ನಂದು ಡೈಲಿ ರೋಟೀನ್ ಹೆಂಗಿತ್ತು ಅಂದರೆ ಫ್ರೆಂಡ್ಸ್, ಇವತ್ತು ನಾನು ಆಲ್ರೆಡಿ ರೊಟ್ಟಿ ಮಾಡಿ ಬೀನ್ಸು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲನೂ ಹಾಕಿ ಫ್ರೆಂಡ್ಸ್ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ. ಯಾಕೋ ಫ್ರೆಂಡ್ಸ್ ಚಿತ್ರಾನ್ನನೂ ಬೇಜಾರಾಯಿತು, ಉಪ್ಪಿಟ್ಟು ಬೇಜಾರಾಯಿತು. ಏನು ಮಾಡೋದು ಲಾಸ್ಟ್ಗೆ ಇನ್ನು ಅಕ್ಕಿ ಹಿಟ್ಟು ಇವತ್ತಿಗೆ ಮುಗ್ದೋಯ್ತು ಫ್ರೆಂಡ್ಸ್. ನಾನು ಡಿಪೋ ಅಕ್ಕಿನೇ ಬಿಡಿಸಿಟ್ಕೊಳ್ಳೋದು. ಈಗ ಇನ್ನೂ ಸ್ವಲ್ಪ ಇದೆ ಫ್ರೆಂಡ್ಸ್, ನೋಡೋಣ. ನಾಳೆ ಬೆಳಗ್ಗೆನೇ ವಾಶ್ ಮಾಡಿ ಅಕ್ಕಿನ ತೊಳೆದು ಇಲ್ಲೇ ಒಣಗಾಕ್ತೀನಿ. ಆದರೆ ನಾನು ಆಚೆಗೆ ಒಣಗೋಕ್ಕಾಗಲ್ಲ ಫ್ರೆಂಡ್ಸ್, ನಾವು ಇರಲ್ವಲ್ಲ. ಬೆಳಗ್ಗೆ ಹೋದ್ರೆ ಇನ್ನೂ ಸಾಯಂಕಾಲ ಬರ್ತೀವಲ್ಲ. ಹಂಗಾಗಿ
ಅಕ್ಕಿ ವಾಶ್ ತೊಳೆದು ಒಣಗಾಕಬೇಕು. ಅಕ್ಕಿ ಇಟ್ಟು ಒಂದು 8 ಕೆ ಜಿ 6 ಕೆ ಜಿ ಬಿಡಿಸ್ಕೊತೀನಿ ಫ್ರೆಂಡ್ಸ್. ಅದು ಒಣಗೋಯ್ತು ಅಲ್ಲ, ಅದು ಒಣಗಿದ ಮೇಲೆ ಬಿಡಿಸ್ಬೇಕು. ಇನ್ನು ಫ್ರೆಂಡ್ಸ್ ನಮ್ಮ ಮಗಳು ಮಾಮೂಲಿ ಮದುವೆಗೆ ನನಗೆ ಬೆಳಗ್ಗೆನೂ ಫೋನ್ ಮಾಡಿದರು ಮದುವೆಗೆ ಬರಲ್ವಾ ಅಂತ. ನಾನು ನೋಡೋಣ ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಹೋಗೋದು ಬೇಡವೋ. ಯಾಕಂದರೆ ಫುಲ್ ಟಯರ್ಡ್ ಆಗಿರ್ತೀವಿ, ವಾರ ಎಲ್ಲ ಕೆಲಸ ಮಾಡಿ. ಒಂದು ಮನಸ್ಸು ಏನಂತ ಮನಸ್ಸಿಗೆ ಯಾಕೋ ಬೇಜಾರಾಗೈತಲ್ಲ, ಹೋಗಿ ಎಲ್ಲರ ಜೊತೆನೂ ಒಂದು ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ಕೊಬರೋಣ ಅಂತ ಒಂದು ಮನಸ್ಸು ಅಂತ ಇದೆ. ನೋಡೋಣ ಫ್ರೆಂಡ್, ನಾನು ಹೋದರೆ ನಿಮಗೆ ಗೊತ್ತು ವೀಡಿಯೋ ಹಾಕ್ತೀನಿ. ಅವರು ನಾಳೆ ಡ್ಯಾನ್ಸ್ ಕಾರ್ಯಕ್ರಮ ಮತ್ತು ಮೆಹಂದಿ ಕಾರ್ಯಕ್ರಮ ಎಲ್ಲ ಇದೆಯಂತೆ ನಾಳೆ. ಸಾಟರ್ಡೆ ಅಂತೂ ನಾನು ಹೋಗೋಕ್ಕಾಗಲ್ಲ. ಆಂಟಿ ನೀವು ಖಂಡಿತ ಬರಲೇಬೇಕು. ಮತ್ತು ಅವ್ರ ಅಮ್ಮನೂ ಮಾತಾಡಿದ್ರು ಆಮೇಲೆ ನನ್ನ ಮಗಳು ಅವರೇ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ, ಅದು ಒಂದು ಎಲ್ಲ ಟೈಮಲ್ಲೂ ಸಿಗೋಲ್ಲ ಬಿಡಿ ಫ್ರೆಂಡ್ಸ್. ಅದೆಲ್ಲ ಒಂದೊಂದು ಖುಷಿ ಪಡಬೇಕು ಮದುವೆಲಿ, ಹಂಗಂತ ಹೇಳಿ ಫೋನ್ ಮಾಡಿದರು. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ. ಒಂದು ಮನಸ್ಸು ಒಂದಿನ ಫುಲ್ ರೆಸ್ಟ್ ತಗೊಬಿಡೋಣ ಈ ಥರ ಎಲ್ಲ ಅನ್ನಿಸ್ತಾ ಇದೆ. ಆಮೇಲೆ ಫ್ರೆಂಡ್ಸ್ ನಾನು ಇನ್ನೂ ಒಂದು ಜ್ಯೂಸು ಏನು ಇವತ್ತು ಮಾಡಲಿಲ್ಲ. ಬೆಳಗ್ಗೆ ನಾನು ಬರುವಾಗ ನೇರಳೆ ಹಣ್ಣು ತಂದಿದ್ದೆ ಫ್ರೆಂಡ್ಸ್. ನಾನು ಸ್ವಲ್ಪ ನೇರಳೆ ಹಣ್ಣು ಕೂತ್ಕೊಂಡು ಒಂದು ಸ್ವಲ್ಪ ತಿಂದೆ. ಆದರೆ ಫ್ರೆಂಡ್ಸ್ ಈ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಅಲ್ವಾ, ಬಾರ್ಡ್ರ್ ಸ್ವಲ್ಪ ದೊಡ್ಡದಾಯಿತು ಅನಿಸುತ್ತೆ. ಆದರೆ ನಾನೇ ಆರಿಸಿ ಸೀರೆನ ಅವಳಿಗೆ ತಂದಿದ್ದು ಚಿಕ್ಕಪೇಟೆಯಲ್ಲಿ. ಆಲ್ರೆಡಿ ಬ್ಲೌಸ್ನ ಹೊಲಿಸ್ಕೊಂಡಿದ್ದಾಳೆ. ಆದರೆ ತುಂಬಾ ಸಾಫ್ಟ್ ಇದೆ ಫ್ರೆಂಡ್ಸ್. ಈ ಸ್ಯಾರಿ ಸಖತ್ತು ಸಾಫ್ಟ್ ಆಗಿದೆ, ಚೆನ್ನಾಗಿದೆ, ಸಾಫ್ಟಾಗಿ ಉಟ್ಕೋಬೋದು. ಉಟ್ಕೊಂಡ್ರೆ ಉಟ್ಟಿದ್ದೀವಿ ಅಂತಲೇ ಅನ್ಸಲ್ಲ, ಅಷ್ಟು ವೆಯ್ಟ್ ಲಾಸ್ ಇದೆ. ಬನ್ನಿ ಫ್ರೆಂಡ್ಸ್, ನಂದೆಲ್ಲ ನಿಮ್ಗೆ ಹೇಳಾಯಿತು. ಇನ್ನೊಂದು ಸಂಕಟ ದುಃಖ ಪಡೋ ಅಂಥ ವಿಷಯನ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನಿನ್ನೆ ನೋಡಿದ್ದೀರಾ, ಒಂದು ಫ್ಲೈಟು ಬಸ್ಟಾಗಿ ಹೋಗಿದೆ ಒಂದು ಹಾಸ್ಟೆಲ್ ಮೇಲೆ. ಈಗ ಫ್ರೆಂಡ್ಸ್ ನೋಡಿ, ನಾವು ಒಂದು ಬಸ್ಗೆ ಹೋಗ್ಬೇಕಾದ್ರೆ, ಒಂದು ಟ್ರೈನ್ಗೆ ಹೋಗ್ಬೇಕಾದ್ರೆ ಯಾಕಾಗುತ್ತೆ ಫ್ರೆಂಡ್ಸ್ ಫುಲ್ ಹಾಕ್ಲಿಕ್ಕೆ ಬರ್ತಾಯಿದೆ. ಏನನ್ಸುತ್ತೆ, ನೆನ್ನೆನೂ ಟ್ರಾಫಿಕ್ ಇರಲಿಲ್ಲ, ಇವತ್ತು ಟ್ರಾಫಿಕ್ ಇದೆ ಸಾಕು. ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡು ಹೋಗಿರ್ತೇವೆ ಫ್ರೆಂಡ್ಸ್. ನಾವಾಗಿರ್ಬೋದು, ನೀವಾಗಿರ್ಬೋದು, ಈ ಥರನೇ ಆಗುತ್ತೆ ಅಂತ ಅಂದ್ಕೊಂಡು ನೋಡಿ. ಅವರೆಲ್ಲರೂ ಫ್ಲೈಟ್ಗೆ ಹೋಗಿದ್ದಾರೆ 250 ಜನ. ಅದೇ ಹಂಗೆ ಅದು ಬೆಂಕಿ ಹತ್ಕೊಬಿಟ್ಟಿದೆ. ಅದೇನೋ ಫಾಸ್ಟಾಗಿ ಹೋಗಿರೋದಕ್ಕೆ ಅಂತಾರೆ ಫ್ರೆಂಡ್ಸ್, ಏನಂತ ಗೊತ್ತಿಲ್ಲ. ಆದರೆ 250 ಜನ ಎಂತೆಂಥ ಶ್ರೀಮಂತರು ಹೋಗಿದ್ರು. ಮತ್ತು ಅವರು ಹೋಗುವಾಗ ನಾನು ಈ ಥರ ಸತ್ತು ಹೋಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ನೋಡಿ ಫ್ರೆಂಡ್ಸ್. ಈ ಮನುಷ್ಯನ ಜೀವನ ಎಷ್ಟು ನೀರು ಮೇಲಿನ ಗುಳ್ಳೆ ಥರ ಫ್ರೆಂಡ್ಸ್. ನಮ್ಮ ಊರಲ್ಲೆಲ್ಲ ನಮ್ಮ ಅಜ್ಜಿ ಅವಾಗ ಅಯ್ಯೋ ಏನು ಈ ಮನುಷ್ಯನ ಜೀವನ ನೀರು ಮೇಗ್ಲು ಗುಳ್ಳೆ. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ, ನಿಮಗೂ ಯಾರಾದರೂ ಅಜ್ಜಿರು ಹೇಳಿದರೆ ಕೇಳ್ಕೊಳ್ಳಿ. ನಮ್ಮ ಅಜ್ಜಿ ಫ್ರೆಂಡ್ಸ್ ಯಾವಾಗಾದರೂ ಟೈಮ್ ನೋಡಿ ಹೇಳ್ಬೇಕು ಅಂದರೆ ಬಿಸಿಲು ನೋಡಿ ಟೈಮ್ ಹೇಳ್ತಾಯಿದ್ರು. ಕರೆಕ್ಟ್ ಇರೋದು ಫ್ರೆಂಡ್ಸ್. ನಾವು ಆಚೆ ಬಂದು ಟೈಮ್ ಎಷ್ಟಾಗಿರ್ಬೋದು, ಈಗ ಇನ್ನೇನು ಬಿಸಿಲು ಬಾಗಿಲಿಗೆ ಬಂದಿದೆ 12 ಗಂಟೆ. ಆಮೇಲೆ ಫ್ರೆಂಡ್ಸ್ ಬೇಕು ಅಂತಲೇ ನಾನು ಗಡಿಯಾರ ನೋಡ್ತೀವಿ, 1 ನಿಮಿಷ ಹೆಚ್ಚು ಕಮ್ಮಿ ಇರ್ತಿಲ್ಲ ಫ್ರೆಂಡ್ಸ್. 1 ನಿಮಿಷ ಹೆಚ್ಚು ಕಮ್ಮಿ ಇರ್ತಿತ್ತು ಏನೋ ಗೊತ್ತಿಲ್ಲ, ಕರೆಕ್ಟಾಗಿ 12 ಗಂಟೆ ಆಗಿರೋದು ನಮ್ಮ ಅಜ್ಜಿ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಫುಲ್ ಹಾಕ್ಲಿಕ್ಕೆ ಹೋದೆ. ನಮ್ಮ ಅಪ್ಪನ ಅಮ್ಮ, ನಮ್ಮ ತಂದೆಯ ತಾಯಿ, ಹಂಗಾಗಿ ಫ್ರೆಂಡ್ಸ್ ಅಷ್ಟು ಕರೆಕ್ಟಾಗಿ ಟೈಮ್ ಹೇಳ್ತಾಯಿದ್ರು. ನಾವಿವಾಗ ವಾಚ್ ಇಟ್ಕೊಂಡಿದ್ದೀವಿ, ಮೊಬೈಲು ಇಟ್ಕೊಂಡಿದ್ದೀವಿ, ಎಲ್ಲನೂ ಇಟ್ಕೊಂಡಿದ್ದೀವಿ. ನೋಡಿ ನಮಗೆ ಟೈಮು ನೋಡ್ಕೊಂಡೇ ಹೇಳ್ಬೇಕು. ಹಂಗಾಗಿ ಫ್ರೆಂಡ್ಸ್ ನಮ್ಮ ಜನ ನೋಡಿ ಫ್ರೆಂಡ್ಸ್, ಈಗ ಮನುಷ್ಯ ಜೀವನ ಎಷ್ಟು ಆಸೆ ಇಟ್ಕೊಂಡವರೆಲ್ಲ ಫ್ಲೈಟಲ್ಲಿ ಏನೇನು ತಗೊಂಡು ಹೋಗಿದ್ರು, ಏನು ಕೆಲಸಕ್ಕೆ ಹೋಗಿದ್ರು, ಪಾಪ ಅವ್ರ ಮನೆಯವರು ಈಗ ಏನು ತಿಳ್ಕೊಬೇಕು ಫ್ರೆಂಡ್ಸ್. ನೀವೇ ನನಗಂತೂ ಫ್ರೆಂಡ್ಸ್ ತುಂಬಾ ಬೇಜಾರಾಗೋಯ್ತು. ಇದೇನಪ್ಪ ದೇವರೇ ಭಗವಂತ, ಒಂದೇ ಸರಿ ಬೆಂಕಿ ಕತ್ತ. ಅದು ನೋಡಿ ಫ್ರೆಂಡ್ಸ್ ನೀರೊಳಗಡೆ ಯಾವಾಗಲೂ. ಆಮೇಲೆ ಫ್ರೆಂಡ್ಸ್ ಫ್ಲೈಟಲ್ಲಿ ಒಂದು ಘಟನೆ ನಡೆದಿದೆ. ಏನು ಘಟನೆ ಅಂದರೆ ಹೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿ ಅವರೆಲ್ಲರೂ ನಮ್ಮ ಮನೆಯವರು ಸಾಯಂಕಾಲ ಬರ್ತಾರೆ. ಫ್ಲೈಟಲ್ಲಿ ಬೇಗ ಹೋಗೋದಲ್ವ, ನಾಳೆ ಬರ್ತಾರೆ. ಆಮೇಲೆ ಫ್ರೆಂಡ್ಸ್ ಒಬ್ಬೊಬ್ಬರು ಬಿಸ್ನೆಸ್ ಮೇಲೆ ಹೋಗಿರ್ತಾರೆ, ಒಬ್ಬೊಬ್ಬರು ಏನಾದರೂ ಕೆಲಸದ ಮೇಲೆ ಹೋಗಿರ್ತಾರೆ, ಒಬ್ಬೊಬ್ಬರು ಏನಾದರೂ ಟ್ರಿಪ್ ಹೋಗೋ ಥರ ಹೋಗಿರ್ತಾರೆ. ಅಯ್ಯೋ ಗೊತ್ತಿಲ್ಲ ಫ್ರೆಂಡ್ಸ್, ಎಷ್ಟೊಂದು ಹಾಕ್ಲಿಕ್ಕೆ ಬರ್ತಾಯಿದೆ, ಬಂದರೆ ಬರಲಿ ಬಿಡಿ. ಇದೆಲ್ಲ ಆಸೆ ಇಟ್ಕೊಂಡು ಹೋಗಿರ್ತಾರೆ ಫ್ರೆಂಡ್ಸ್. ಆದರೆ ನೋಡಿ ಒಂದು ಚೂರು ಅವರು ಹೆಣನೂ ಸಿಗಲಿಲ್ವೋ ಏನೋ ಅದು ಗೊತ್ತಿಲ್ಲ, ಸುಟ್ಟೆಲ್ಲ ಕರ್ಕಲಾಗಿರ್ತಾರೆ. ಅಂದರೆ ಫ್ರೆಂಡ್ಸ್ ಇವಾಗ ಅವರು ಯಾರು ಸತ್ತೋಗಿದ್ದಾರೆ, ಯಾರು ಬದುಕಿದ್ದಾರೆ ಅನ್ನೋದೆಲ್ಲ ಗೊತ್ತಾಗೋದು ಯಾವುದರಿಂದ ಹೇಳಿ? ಅದೇ ಅವರು ಇದು ಫ್ಲೈಟ್ಗೆ ಹೋಗ್ಬೇಕಾರೆಲ್ಲ ಬರ್ಸಿರ್ತಾರೆ, ಅದೆಲ್ಲ ಮಾಡಿರ್ತಾರಲ್ಲ, ಆವಾಗಲೇ ಗೊತ್ತಾಗಬೇಕು ಅಲ್ವಾ ಫ್ರೆಂಡ್ಸ್. ಪಾಪ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಖುಷಿಯಿಂದ ಏನೆಲ್ಲ ತಗೊಂಡೋಗಿದ್ರು, ಆ ಕಡೆಯಿಂದ ಏನು ತರಬೇಕು ಅಂದ್ಕೊಂಡಿದ್ರು ಅದು ನನಗೆ ಗೊತ್ತಿಲ್ಲ. ಆದರೆ ಫ್ರೆಂಡ್ಸ್ ಈ ವಿಷಯ ಅಂತೂ ಭಾಳ ಫೀಲಿಂಗ್ ಆಗೋ ವಿಷಯ ನಿಜವಾಗ್ಲೂ ಫ್ರೆಂಡ್ಸ್. ಎಷ್ಟು ನೋಡಿ ನಾವು ಒಂದು ಬಸ್ಗೆ ಹೋಗೋಕ್ಕೆ ಎಷ್ಟು ಮನೆಯಿಂದ ರೆಡಿಯಾಗಿ ಹೋಗ್ತೀವಿ. ಒಂದು ಟ್ರೈನ್ ಆಗಿರ್ಬೋದು, ಅರ್ಧದಲ್ಲೇ ನಾವು ಸತ್ತು ಹೋಗ್ತೀವಿ ಅಂತ ಕಂಡಿರ್ತೀವಿ ಫ್ರೆಂಡ್ಸ್. ನೋಡಿ ಏನು ಇವತ್ತು ಊಟ ಮಾಡ್ತೀವೋ, ಏನು ಉಟ್ಕೋತೀವೋ ಅದೇ ನಮ್ಮದು ಅನ್ಕೋಬೇಕು ಫ್ರೆಂಡ್ಸ್.
ನಾಳೆ ಏನಾಗುತ್ತೆ, ನಾಳೆ ನಾವು ಬದುಕಿರ್ತೀವೋ ಸಾಯ್ತೀವೋ, ಏನು ದುರಾಸೆ ಹೊತ್ಕೊಂಡು ಬದುಕ್ತಾ ಇರ್ತೀವಿ ಮನುಷ್ಯ. ನಾಳೆ ನಾನು ಹಂಗೆ ಮಾಡ್ತೀನಿ, ನಾಳೆ ನಾನು ಈ ಥರ ಮಾಡ್ತೀನಿ, ಇದಾಗುತ್ತೆ ಅದಾಗುತ್ತೆ, ಯಾವುದಾಗಕ್ಕೂ ನಮ್ಮ ಕೈಲಿಲ್ಲ ಅಲ್ವಾ ಫ್ರೆಂಡ್ಸ್. ನಿಜವಾಗ್ಲೂ ಫ್ರೆಂಡ್ಸ್ ನನಗಂತೂ ಸಖತ್ತು ಬೇಜಾರಾಗೋಯ್ತು. ನೆನ್ನೆನೇ ನಡೆದಿರೋದು ಈ ಘಟನೆ. ಇನ್ನೊಂದೇನಪ್ಪ ಅಂದರೆ ಪಾಪ ಎಷ್ಟು ಜನ ಹೆಣ್ತಿರು, ಅವ್ರ ವೈಫು ಎಲ್ಲರೂ ಹೆಣ್ತಿರು, ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ಅವ್ರಿಗೂ ಫ್ರೆಂಡ್ಸ್ ಅವರು ಸ್ಟೇ ಆದಮೇಲೆ ಇಳಿದ್ಮೇಲೆ ಫೋನ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಒಂದು ಬಿಸ್ನೆಸ್ಗಾಗಿ ಹೋಗಿರ್ತಾರೆ, ಅವರು ಕಾಯ್ತಾ ಇರ್ತಾರೆ. ಎಷ್ಟೊಂದು ಬೇಜಾರಾಗುತ್ತೆ ಅಲ್ವ ಫ್ರೆಂಡ್ಸ್. ನೋಡಿ ಇಷ್ಟೇ ಜೀವನ. ಇವಾಗ ಹೋಗಿರ್ತೀವಿ, ವಾಪಸ್ ಬರ್ತೀವಿ ಅಂತ ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೂ ಫ್ರೆಂಡ್ಸ್ ಮನುಷ್ಯ ಒಬ್ಬನ ಮೇಲೆ ಒಬ್ಬ ದ್ವೇಷ ಮಾಡೋದನ್ನ ಬಿಡಲ್ಲ, ಒಬ್ರನ್ನ ಒಬ್ಬರು ಹರ್ಟ್ ಮಾಡೋದನ್ನ ಬಿಡಲ್ಲ, ಒಬ್ರನ್ನ ಗೇಲಿ ಮಾಡೋದನ್ನ ಬಿಡಲ್ಲ. ಒಬ್ಬ ಶ್ರೀಮಂತ, ಒಬ್ಬ ಅದರೊಳಗೆ ಇವಾಗ ಫ್ರೆಂಡ್ಸ್ ಎಲ್ಲ ಶ್ರೀಮಂತ ಇದ್ನೋ ಬಡವ ಇದ್ನೋ, ಅವನ ಮಕ್ಕಳಿಗೆ ಏನು ಹೇಳ್ಬಿಟ್ಟು ಹೋಗಿದ್ನೋ, ಅಲ್ಲಿಂದ ಏನು ತತ್ತೀನಿ ಅಂತ ಹೇಳಿದ್ನೋ. ನಿಜವಾಗ್ಲೂ ಫ್ರೆಂಡ್ಸ್ ನೆನ್ನೆ ದೃಶ್ಯ ಅಂತೂ ನೋಡೋಕ್ಕೆ ಆಗಲ್ಲ. ನನಗೆ ಗೊತ್ತಿರೋ ಫ್ರೆಂಡ್ಸ್, ನನ್ನ ಫ್ರೆಂಡ್ ಹೇಳಿದ್ದು ಒಬ್ಬನೇ ಒಬ್ಬ ಅದೇನೋ ಕೆಳಗಡೆ ಬಿದ್ದಿದ್ದಾರೆ ಅಂತ ಹೇಳಿದ್ರು. ನೋಡಿ ಫ್ರೆಂಡ್ಸ್, ಅವನ ಆಯಸ್ಸು ಅಷ್ಟು ಗಟ್ಟಿ ಇತ್ತ. 250 ಜನದಲ್ಲಿ, ಅದು ಮೇಲೆ ಆಕಾಶದ ಮೇಲೆ ಎಷ್ಟು 650 ಅಡಿಯಿಂದ ಬಿದ್ದಿದ್ದಾನೆ ಅಂತ ಹೇಳ್ತಾಳೆ ಅವಳು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಫ್ರೆಂಡ್ಸ್. 650 ಅವನ ಮನಸ್ಸಲ್ಲಾರು ಬರಲಿಲ್ವ ನಾನು ಕೆಳಗಡೆ ಬಿದ್ದರೆ ಸತ್ತೋಗ್ತೀನಿ ಅಂತ. ಆದರೆ ಫ್ರೆಂಡ್ಸ್ ಆ ಟೈಮಲ್ಲಿ ಏನೂ ಬರಲ್ಲ. ಯಾಕೇಳಿ, ನನ್ನ ಜೀವ ಉಳಿಸ್ಕೋಬೇಕು, ಉಳಿಯೋದು. ನೋಡಿ, ಒಂದು ನದಿ ಒಳಗಾಗಲಿ ಎಲ್ಲರಾಗಲಿ ಯಾರಾದರೂ ಬಿದ್ದಾಗ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರೂ ಹಬ್ಬ ಜೀವ ಉಳೀತು ಅಂತ ಅನ್ಕೋತೀವಿ. ಆದರೆ ಫ್ರೆಂಡ್ಸ್ ಅವನು ಬಿದ್ದಿದ್ದಾನೆ, ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾನೆ, ಎಲ್ಲ ಪೂರ್ತಿ ಗಾಯ ಆಗಿದೆ. ಆದರೆ ನೋಡಿ ಅವನಿಗೆ ನೋಡಿ ಫ್ರೆಂಡ್ಸ್, ದೇವರು ಅವನ್ನ ಆಯಸ್ಸು ಇನ್ನೂ ಗಟ್ಟಿ ಇತ್ತು ಅಂತ ನಾನು ಅನ್ಕೋಬೇಕು ನಾವು. ನೋಡಿ ಎಷ್ಟೊಂದು ಜನ ಏನೂ ಆಗಿರಲಿಲ್ಲ ಸತ್ತೋದ ಅಂತಾರೆ. ಒಬ್ಬೊಬ್ಬರು ಅಯ್ಯೋ ಕೂತಿತ್ತಲೇ ಸತ್ತೋದ, ನಿಂತಿತ್ತಲೇ ಸತ್ತೋದ ಅಂತಾರೆ. ಆಮೇಲೆ ಫ್ರೆಂಡ್ಸ್ ಇನ್ನೊಬ್ಬರು ಆಕ್ಸಿಡೆಂಟಾಗಿ ಮೈ ಕಾಲು ಕೈ ಫ್ರೆಂಡ್ಸ್ ಮೈಸೂರಲ್ಲಿ JSS ಅಲ್ಲಿ ನನಗೆ ನನ್ನ ಮಗನ ಹುಷಾರಿದ್ದಾಗ ಅಡ್ಮಿಂಟ್ ಮಾಡ್ಕೊಂಡಾಗ ಫ್ರೆಂಡ್ಸ್ ರಾತ್ರಿ ಹೊತ್ತು ಚೆನ್ನಾಗಿ ಮಲ್ಕೋತಾ ಇದೆ. ಬೆಳಗ್ಗೆ ಎದ್ದರೆ ಫ್ರೆಂಡ್ಸ್ ಎಲ್ಲ ಬೆಡ್ಡಲ್ಲೂ ಕೈ ಕಾಲು ನ್ಯಾತಾಕಿರ್ತಾಯಿದ್ರು. ಅವನಿಗೆ ಸ್ವಲ್ಪ ಕಾಲು ಇಟ್ಟದಾಗ ಫ್ರೆಂಡ್ಸ್ ನಾವು ಮೈಸೂರು JSS ಅಲ್ಲಿ ಅಡ್ಮಿಂಟ್ ಆಗಿದೆ. ಹಂಗೆ ಬೆಳಗ್ಗೆ ಹೊತ್ತಿಗೆ ಹೆಂಗೆ ಅಂದರೆ ಫ್ರೆಂಡ್ಸ್ ಅದೆಲ್ಲ ಫುಲ್ ವಾರ್ಡೆಲ್ಲ ತುಂಬೋಗಿರೋದು. ಹಂಗೆ ಫ್ರೆಂಡ್ಸ್ ಆ ಥರ ನೋಡಿ ಅವನ ಅದೃಷ್ಟ ಚೆನ್ನಾಗಿತ್ತು, ಅವನ ಹೆಂಡತಿ ಮಕ್ಕಳು ಅದೃಷ್ಟ ಚೆನ್ನಾಗಿತ್ತು, ಇಲ್ಲ ಅವ್ರ ತಂದೆ ತಾಯಿ ಮಾಡಿದ ಪುಣ್ಯನೋ, ಇಲ್ಲ ಅವನೇ ಮಾಡಿದ ಪುಣ್ಯನೋ. ನೋಡಿ ಎಲ್ಲರೂ 250 ಜನ ಸುಟ್ಟು ಕರುಕಲಾಗಿ ಇವನೊಬ್ಬ ಕೆಳಗಡೆ ಆರಿದ್ದಾನೆ ಅಂದರೆ ಅವನಿಗೆ ನಾನು ಅವಳಿಗೆ ಅದೇ ಹೇಳಿದೆ, ಬುಡೆ ಇನ್ನೂ ಸದ್ಯಕ್ಕೆ ಅವನಿಗೆ ಸಾವಿಲ್ಲ ಅಂದೆ. ಇನ್ನೇನಂತೀರ ಫ್ರೆಂಡ್ಸ್, ಇಂಥದ್ರ ಒಳಗಡೆ ಅವನು ಬದುಕಿ ಬಂದಿದ್ದಾನೆ ಅಂದರೆ ಈಗ ಅವನಿಗೆ ಸದ್ಯಕ್ಕಿಂತೂ ಸಾವಿಲ್ಲ, ಇಂಥ ಸಾವಲ್ಲೇ ಗೆದ್ದು ಬಂದಿದ್ದಾನೆ. ಏನೋ ಪಾಪ ಫ್ರೆಂಡ್ಸ್ ಅವನು ಚೆನ್ನಾಗಿರಲಿ, ಪಾಪ ಸತ್ತೋದರೂ ಚೆನ್ನಾಗಿರಬೇಕಿತ್ತು ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಂದು 250 ಜನ ನಾನು ಮೊದಲೇ ಹೇಳ್ದಾಗೆ ಏನೇನು ಆಸೆ ಇಟ್ಕೊಂಡು ಟ್ರಿಪ್ ಹೋಗಿದ್ರು, ಬಿಸ್ನೆಸ್ ಮೇಲೆ ಹೋಗಿದ್ರು. ಪಾಪ ಇವಾಗ ಅವ್ರ ಫ್ಯಾಮಿಲಿ ಎಷ್ಟು ಸಂಕಟ ಪಡಬೇಕು ಫ್ರೆಂಡ್ಸ್. ಒಂದು ಮಗಳು ನನ್ನ ತಂದೆ ಬರ್ತಾನೆ ಅಂತ ಕಾಯ್ತಾ ಇರ್ಬೋದು, ಒಂದು ಹೆಂಡ್ತಿ ನನ್ನ ಗಂಡ ಬರ್ತಾನೆ ಅಂತ ಕಾಯ್ತಾ ಇರ್ಬೋದು, ಒಂದು ತಾಯಿ ನನ್ನ ಮಗ ಹೋಗಿದ್ದಾನೆ ಬರ್ತಾನೆ ಅಂತ ಕಾಯ್ತಾ ಇರ್ಬೋದು, ಅಕಸ್ಮಾತ್ ಒಂದು ಕಂಪ್ನಿಲಿ ಒಂದು ಬಿಸ್ನೆಸ್ ಮ್ಯಾನು ಹೋಗಿದ್ದಾನೆ ಬರ್ತಾನೆ ಅಂತ ಕಾಯ್ತಾ ಇರ್ಬೋದು. ಇಲ್ಲಿ ಎಲ್ರಿಗೂ ನಿರಾಸೆ ಆಗೋಯ್ತು. ನೋಡಿ ಫ್ರೆಂಡ್ಸ್, ಏನೋ ನೀರೊಳಗಡೆ ಬಿದ್ದಿರಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ, ಆದರೆ ಅದು ನೀರಲ್ಲಿ ಬಿದ್ದಿಲ್ಲ, ಒಂದು ಹಾಸ್ಟೆಲ್ ಮೇಲೆ ಬಿದ್ದಿದೆ. ಅಲ್ಲಿ ಡಾಕ್ಟರು ಮತ್ತು ಸ್ಟೂಡೆಂಟು ಇದ್ರ ಮೇಲೆ ಬಿದ್ದಿರೋದಂತೆ. ಅದು ನನಗೆ ಅವಳು ನೆನ್ನೆ ಸಾಯಂಕಾಲ ವಿಡಿಯೋ ಮಾಡೋಕ್ಕೂ ಈ ಥರ ಆಯ್ತಿದೆ. ಅವಾಗೆ ನಾನು ಇವಾಗೆ ಸಾಯಂಕಾಲ ಹೋಗ್ತಾಯಿದ್ದೀನಿ, ನೋಡೋಣ ಆದರೆ ನಾಳೆ ಮಾಡ್ತೀನಿ ಇಂದ ಫ್ರೆಂಡ್ಸ್. ಅದಕ್ಕೆ ಇವತ್ತು ಮಾಡ್ತಾರೆ. ನಾನು ನೆನ್ನೆನೇ ಮಾಡು ವೀಡಿಯೋ ಮಾಡೋಕ್ಕೂ ಯೂಟ್ಯೂಬಲ್ಲಿ ಎಂದು. ಇಲ್ಲಪ್ಪ ನಾನು ಸಾಕಾಗುತ್ತೆ ಗಂಟೆ 11:30 ಬಂದೆ ಫ್ರೆಂಡ್ಸ್. ಹಂಗಾಗಿ ನೋಡಿ ಫ್ರೆಂಡ್ಸ್, ನಾವು ಹೊಟ್ಟೆ ಪಾಡು ನೋಡಬೇಕಲ್ವ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ರಾತ್ರಿ ಮಾಡಲಿಲ್ಲ, ಇವತ್ತು ಮಾಡಿದೆ. ಪಾಪ ಫ್ರೆಂಡ್ಸ್ ಅವ್ರ ಮನೆ ಎಲ್ಲ ಸತ್ತೋಗಿರೋರ ಮನೆ, ಆ ಫ್ಯಾಮಿಲಿಗೆ ಫ್ರೆಂಡ್ಸು ಏನಾಯ್ತದೆ ಅಂದರೆ ಈಗ ಒಬ್ಬರು ಫ್ರೆಂಡ್ಸು ಕಾಯ್ತಾ ಇರ್ತಾರೆ, ನನ್ನ ಫ್ರೆಂಡ್ಸು ಈ ಥರ ಫ್ಲೈಟಲ್ಲಿ ಹೋಗಿದ್ದಾನೆ ಬರ್ತಾನೆ ಅಂತ. ಪಾಪ ಹೆಂಡ್ತಿ ಮಕ್ಕಳು ನೋಡಿ ಫ್ರೆಂಡ್ಸ್. ಆದರೆ ಎಷ್ಟೇ ದುಃಖ ಸಂಕಟ ಆದ್ರೂ ಅದನ್ನೆಲ್ಲ ನುಂಗ್ಕೊಂಡು ನಾವು ಬದುಕಲೇಬೇಕು. ಯಾಕೇಳಿ, ಇದೇ ನಿಜ, ಇದೇ ಸತ್ಯ ಅಲ್ವಾ. ನಾವು ಸಾಯ್ತೀವಿ ಅನ್ನೋದೇ ಸತ್ಯ ಫ್ರೆಂಡ್ಸ್. ನಾವು ಇಲ್ಲಿರ್ತೀವಿ ಅನ್ನೋದು ಸುಳ್ಳು, ಎಂದಾದರೂ ಒಂದಿನ ನಾವು ಸಾಯ್ತೀವಿ ಅನ್ನೋದು ಸತ್ಯ. ಅದನ್ನೆಲ್ಲರೂ ತಿಳ್ಕೊಂಡಿದ್ದೀವಿ, ಎಲ್ರಿಗೂ ಗೊತ್ತು. ಇಲ್ಲಿ ಸಾವಲ್ಲಿ ಮಣ್ಣು ಮಾಡಿ ಬರ್ತೀವಿ, ಮತ್ತು ಇಲ್ಲಿ ನಾವೇನು ಮಾಡಬೇಕು ಅದನ್ನೇ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್, ಅದೇ ರಿಯಲ್ಲು. ಹಾಗಾಗಿ ಫ್ರೆಂಡ್ಸ್ ಈ ಥರ ಫ್ಲೈಟು ಬಿದ್ದು ಇಷ್ಟೊಂದು ಜನ ಸತ್ತೋಗಿದ್ದಾರೆ. ಆ ದೇವರು, ಆ ಭಗವಂತ ಅವರೆಲ್ರಿಗೂ ಧೈರ್ಯ ಕೊಡಲಿ. ಏನೇ ಅವ್ರ ಮನೆ ನೋಡಿ, ಒಬ್ಬೊಬ್ಬರಿಗೆ ಇವಾಗ ಮನೇಲಿ ಸಂಸಾರ ನಡೆಸೋರು ಇರಲ್ಲ, ಒಂದು ತಾಯಿಗೆ ಮಗ ನೋಡ್ಕೊಳ್ಳೋನಿರ್ತಾನೆ. ಏನು ಫ್ರೆಂಡ್ಸ್, ನನಗಂತೂ ಅದನ್ನು ನೆನೆಸ್ಕೊಂಡ್ರೇ ದುಃಖ ಆಗ್ತಾಯಿದೆ. ಹಾಗಾಗಿ ಫ್ರೆಂಡ್ಸ್ ಈ ಥರ ಆಯಿತು. ಒಂದು ನಿಮಿಷ ಫ್ರೆಂಡ್ಸ್. ಹಾಗಾಗಿ ಫ್ರೆಂಡ್ಸ್ ಅವರ ಸಂಸಾರಕ್ಕೆಲ್ಲ ದೇವರು ಧೈರ್ಯ ಕೊಡಲಿ,
ಧೈರ್ಯ ಕೊಟ್ಟು ಅವ್ರದ್ದು ಏನೇನು ಕಷ್ಟ ಐತೆ ಅದನ್ನೆಲ್ಲ ಅರ್ಗಿಸ್ಕೊಳ್ಳೋ ಶಕ್ತಿ ಕೊಡಲಿ. ಬನ್ನಿ ಫ್ರೆಂಡ್ಸ್, ಕೂತಿದೆ, ಅರ್ಗಿಸ್ಕೊಳ್ಳೋ ಶಕ್ತಿ ಕೊಡಲಿ ಅವ್ರಿಗೆ, ಎಲ್ಲರಿಗೂ ಧೈರ್ಯ ಕೊಡಲಿ ಅಂತ ನಾನಂತೂ ಕೇಳ್ಕೊತೀನಿ ಫ್ರೆಂಡ್ಸ್. ನೀವು ಕೇಳ್ಕೊಳ್ಳಿ. ಯಾಕೆಂದರೆ ಇದು ಮನುಷ್ಯನ ಜೀವನ ಅಲ್ವಾ, ನಾವು ಶಾಶ್ವತ ಇಲ್ಲ, ಯಾರೂ ಶಾಶ್ವತ ಇಲ್ಲ. ಆದರೆ ಸದ್ಯಕ್ಕೆ ಅವ್ರಿಗೆ ಅರ್ಗಿಸ್ಕೊಳ್ಳೋ ಶಕ್ತಿ ಕೊಡಲಿ ಆ ದೇವರು. ಫ್ರೆಂಡ್ಸ್, ಇನ್ನೊಂದು ನಿಮ್ಗೆ ಹೇಳಕ್ಕೆ ಬಂದೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೊನ್ನೆನೇ ಇದು ನನ್ನ ಬರ್ತಡೇ ಕೊಡೋಕ್ಕೆ ಅಂತ ಆಗ್ತಾಯಿದ್ರಂತೆ. ಅವರೇ ಈ ಬ್ಯಾಗ್ನ ಎಣಿತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಅವರು ನನಗೆ ಮೊನ್ನೆ ದಿವಸ ತಂದುಕೊಟ್ರು, ಮೊನ್ನೆ ತಂದುಕೊಟ್ಟಿದ್ರು. ಅದನ್ನು ನಿಮಗೆ ತೋರ್ಸೋಣ ಅಂದ್ಕೊಂಡು ಆಗಿಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಇಂಥ ಚಿಕ್ಕದೊಂದು ಬ್ಯಾಗ್ ತಂದಿದ್ದೀನಿ 200ಗೆ, ತುಂಬ ಚೆನ್ನಾಗೈತೆ ಅದನ್ನು. ಇದನ್ನು ಈಗ ಫ್ರೆಂಡ್ಸ್ ನೋಡಿ ಅವ್ರು ಹಾಕ್ಕೊಟ್ಟಿರೋದು, ಮೊನ್ನೆ ಕೊಟ್ಟರು ನನ್ನ ಸಬ್ಸ್ಕ್ರೈಬರ್. ನೋಡಿ ಫ್ರೆಂಡ್ಸ್, ಆದರೆ ಚೆನ್ನಾಗಿದೆ ಅಲ್ಲಿ. ಈಗ ಇವತ್ತು ಫ್ರೆಂಡ್ಸ್ ನಾನು ತರಕಾರಿ ತರೋಕ್ಕೆ ಈ ಬ್ಯಾಗ್ನೇ ತಗೊಂಡೋಗಿದ್ದೆ, ಇದನ್ನೇ ತಗೊಂಡೋಗಿದ್ದೆ, ಇದರಲ್ಲೇ ತಗೊಂಡೋಗಿ ತಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ಒಂದು ಸ್ವಲ್ಪ ನೀರು ಕುಡಿಯೋಣ. ಹಂಗಾಗಿ ಫ್ರೆಂಡ್ಸ್ ಕಲರ್ ಚೆನ್ನಾಗೈತಲ್ವ ಬ್ಯಾಗು. ಏನೋ ಅವ್ರ ಪ್ರೀತಿಯಿಂದ ಕೊಟ್ಟವ್ರಲ್ಲ ಫ್ರೆಂಡ್ಸ್, ಅವ್ರ ಪ್ರೀತಿ ವಿಶ್ವಾಸದಿಂದ ಕೊಟ್ಟ ಮೇಲೆ ನಮಗೆ ಅದು ತುಂಬಾ ಇಷ್ಟನೂ ಆಗುತ್ತೆ, ಚೆನ್ನಾಗಿ ಫ್ರೆಂಡ್ಸ್. ಈಗ ನಾನು ಇನ್ನೊಂದು ನನ್ನ ಬ್ಯಾಗ್ ಇತ್ತಲ್ಲ, ಅದರಲ್ಲಿ ತರಕಾರಿ ತದೆಲ್ಲ ಇದನ್ನೇ ತಗೊಂಡೋಗ್ತಾ ಇದ್ದೀನಿ. ಮೊನ್ನೆ ನನ್ನ ಮಗಳಂತ ಇದ್ಲು, ಇನ್ನು ಈ ಬ್ಯಾಗ್ ಹಳೇದಾಗ ಮಮ್ಮಿ ಇದನ್ನೇ ತಗೊಂಡೋಗ್ತಿ ಅಲ್ವಾ ನೀನು ತರಕಾರಿ ತರೋಕ್ಕೆ ಅಂತ. ನಾನು ಹೌದು ಅಂತ ಹೇಳಿದೆ ಫ್ರೆಂಡ್ಸ್, ಅದನ್ನೇ ತಗೊಂಡೋಗ್ತೀನಿ. ನಿಮಗೂ ಹೇಳ್ತೇನೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಇಷ್ಟು ಹೂವು ನಾನು ಮುಟ್ಕೊಂಡಿದ್ದೀನಿ, ಇನ್ನೂ ಇಷ್ಟು ಹೂವು ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಹೂವು. ಅದು ಫ್ರೆಂಡ್ಸ್ ಇದನ್ನು ಹಿಂಗೆ ಇಟ್ಕೊತೀನಿ, ಇದನ್ನು ನಾಳೆ ಮುಟ್ಕೊಂಡು ಹೋಗ್ತೀನಿ. ಅವರು ಏನು ಒಂದು 5-6 ಮೊಳ ತಂದಿದ್ದಾರಲ್ಲ ಫ್ರೆಂಡ್ಸ್, ಈಗ ಮುಡ್ದಿರೋ ಹೂವನ್ನ ಹಿಂಗೆ ಹೋಗ್ತೀನಿ ಮುಡ್ಕೊಂಡು. ನೋಡಿ ಇದು ಕಟ್ಟಿಟ್ಟಿದ್ದೀನಿ, ಕವರಲ್ಲೇ ಇಲ್ಲಿ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಇಟ್ಟರೆ ಮೆಲ್ಟ್ ಆಗುತ್ತೆ. ಏನೋ ಫ್ರೆಂಡ್ಸ್, ಮನುಷ್ಯನ ಜೀವನ ಇಷ್ಟೇ ಅಲ್ವಾ, ಎಲ್ಲರೂ ಒಂದಿನ ಸಾಯಲೇಬೇಕು. ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಸಾಯ್ತೀವಿ ಇರ್ತೀವಿ ಅಂತ, ಯಾವಾಗ ಸಾಯ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್ ಇನ್ನು ಇವತ್ತು ನಂದು ಇಷ್ಟೇ ಮುಗೀತು. ಇನ್ನು ಡ್ಯೂಟಿಗೆ ಹೋದರೆ ಫ್ರೆಂಡ್ಸ್ ಟೈಮ್ ಆಯಿತು, ಅದಕ್ಕೆ ಟೈಮ್ ನೋಡ್ತಾಯಿದ್ದೀನಿ. ಇನ್ನು ನಾನು ಬರೋದು ಫ್ರೆಂಡ್ಸ್ 11-11:15 ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್ ನೀವು ಎಲ್ಲ ಬೇಡ್ಕೊಳ್ಳಿ, ಅವ್ರ ಕುಟುಂಬಕ್ಕೆ ಆ ದೇವರು ಧೈರ್ಯ ಕೊಡಲಿ, ಇನ್ನು ಬದುಕಿರೋರಿಗೆ ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಡಲಿ ಅಂತ ನಾವು ನೀವು ಎಲ್ಲರೂ ಕೇಳ್ಕೊಳ್ಳೋಣ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋದಲ್ಲಿ ಇಷ್ಟು ನಿಮಗೆ ಹೇಳೋದಿತ್ತು. ಇನ್ನು ಫ್ರೆಂಡ್ಸ್ ಮಾಮೂಲಿ ನಂದು ನಾರ್ಮಲ್ ಕೆಲಸ, ಇನ್ನು 2 ಡೇಸ್ ಇದೆ ಅಷ್ಟೇ ಫ್ರೆಂಡ್ಸ್. ನಂದು ಈ ಶಿಫ್ಟು ಮುಗ್ದೋಯ್ತು. ಇನ್ನು ಆಮೇಲೆ ಫ್ರೆಂಡ್ಸ್ ನನ್ನ ಶಿಫ್ಟು 5 ಗಂಟೆಗೆ ಎದ್ದೇಳಬೇಕು, 6:30 3:30 ಶಿಫ್ಟು. ಇನ್ನು ಫ್ರೆಂಡ್ಸ್ ಈಗ ಹೋದರೆ ನಾನು ಫುಲ್ ಬ್ಯುಸಿ. ಇನ್ನು ರಾತ್ರಿ 11:30 ನಾನು ಮನೆಗೆ ಬರೋದು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.